ಅಂತೂ ಇಂತೂ ಸರ್ಕಾರ 4 ತಿಂಗಳಾದ್ಮೇಲೆ ಬರ ಅಂತೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದೇನೋ ಕನ್ನಡದಲ್ಲಿ ಗಾದೆ ಇದೆ, ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗ್ಲ ಹಾಕದ್ರಂತೆ, ಹಂಗಾಯ್ತು. ನಾನು ಹಿಂದೆನೆ 4 ತಿಂಗಳಿಂದನೇ ಪತ್ರ ಬರ್ದಿದ್ದೀನಿ ನಾನು ಸರ್ಕಾರಕ್ಕೆ. ಬರ ಬಂದಿದೆ, ಘೋಷಣೆ ಮಾಡಿ, ಎಷ್ಟು ತಾಲೂಕು ಅಂತೇಳಿ ನಾನು ಪತ್ರನೂ ಕೂಡ ಬರ್ದಿದ್ದೀನಿ. ಪತ್ರನೂ ಕೂಡ ಮುಖ್ಯಮಂತ್ರಿಗೂ ಬರ್ದಿದ್ದೀನಿ, ಕಂದಾಯ ಸಚಿವರಿಗೂ ಪತ್ರ ಬರ್ದಿದ್ದೀನಿ. ಅಂದ್ರೆ ಕೊಳ್ಳೆ ಹೊಡೆದ್ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅಂತ. ಇವತ್ತು 89 ತಾಲೂಕುಗಳು ತೀವ್ರ, 12 ತಾಲೂಕುಗಳು ಕಡಿಮೆ ಬರ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ನಾವು ಕೇಳಿದ್ದು, ನಾವೀಗಾಗ್ಲೇ ನಾನು ಕೂಡ ಪ್ರವಾಸ ಮಾಡಿ ಬಂದಿದ್ದೀನಿ ಬರದ ಬಗ್ಗೆ. ಮಂಡ್ಯಗೂ ಹೋಗಿದ್ದೆ ನಾನು, ಮೈಸೂರು ಹೋಗಿದ್ದೀನಿ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ ಎಲ್ಲ ಭಾಗದಲ್ಲೂ ಹೋಗಿ ಬಂದಿದ್ದೀನಿ. ನಮ್ಮ ಬಿಜೆಪಿ ತಂಡನೂ ಕೂಡ ಬರದ ಅಧ್ಯಯನ ಕೂಡ ಮಾಡಿದ್ದಾರೆ. 175 ತಾಲೂಕುಗಳು ಬರ ಘೋಷಣೆ ಆಗ್ಬೇಕಾಗಿತ್ತು. ಆದ್ರೆ ಅವ್ರದ್ದು ಹಣದ ಮಿತಿಯನ್ನ ನೋಡ್ಕೊಂಡು, ಯಾಕಂದ್ರೆ 4 ತಿಂಗಳು ಮುಂದೆ ಯಾಕೆ ಹಾಕಿದ್ರು ಅಂದ್ರೆ ಖಜಾನೆಯಲ್ಲಿ ಕಾಸಿರ್ಲಿಲ್ಲ, ಪಾಪರಾಗಿತ್ತು ಒಂದ್ ಸರ್ಕಾರ, ದುಡ್ಡಿರ್ಲಿಲ್ಲ. ಯಾಕಂದ್ರೆ ನಿಮ್ಗೂ ಗೊತ್ತಿದೆ, ಗ್ಯಾರಂಟಿಗೂ ಹಣ ಕೊಡಕ್ಕೆ ಅವ್ರ ಹತ್ರ ಕಾಸಿಲ್ಲ, ಮತ್ತೆ 5 ತಿಂಗಳಿಂದ ಪೆನ್ಷನ್ ಕೊಡಕ್ಕೂ ಅವ್ರ ಹತ್ರ ದುಡ್ಡಿರ್ಲಿಲ್ಲ. ಈ ಟೈಮಲ್ಲಿ ಬರ ಅಂತ ಘೋಷಣೆ ಮಾಡಿದ್ರೆ ಅದು ಕುಡಿಯೋ ನೀರಿಗೆ ಬೋರ್ವೆಲ್ ಹಾಕುವಂಥದ್ಕೆ ಟಾಸ್ಕ್ ಫೋರ್ಸ್ ಮಾಡಬೇಕು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಅವರು ಡಿಲೇ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಇವತ್ತಂತೂ ಇಂತೂ ಬರ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕಾಲಕ್ಕೆ ಎವ್ರಿ 4 ಮಂತ್ಸ್ ಬರಕ್ಕೆ ಮತ್ತೆ ಫ್ಲಡ್ಗೆ, ಬರ ಆಗ್ಲಿ ಆಗದೆ ಇರಲಿ, ಎವ್ರಿ 4 ಮಂತ್ಸ್ ಹಣ ಬಿಡುಗಡೆ ಮಾಡ್ತದೆ ಕೇಂದ್ರ ಸರ್ಕಾರ. ಅದು ಸರ್ಕಾರ ಖಜಾನೆಗೆ ಈಗಾಗಲೇ ಬಂದಿದೆ. ಇಷ್ಟಿದ್ರು ಕೂಡ ಬಂದಿರೋ ಹಣನ ಖರ್ಚು ಮಾಡಕ್ಕೆ ಇವ್ರಿಗೆ ಯೋಗ್ಯತೆ ಆಗ್ಲಿಲ್ಲ. ಒಂದೊಂದು ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ ಆ ಡಿಸ್ಟಿಕ್ಗೆ. ಈಗ ಬೆಳಗಾವಿ ಅದರಲ್ಲಿ 18 ತಾಲೂಕೇನೋ ಇರ್ಬೇಕು, ಎಷ್ಟು ಬಂತು ಅವ್ರಿಗೆ ಅಂದ್ರೆ ಒಂದೊಂದು ತಾಲೂಕಿಗೆ ಒಂದು ಬೋರ್ವೆಲ್ ಹಾಕಕ್ಕೂ ಯೋಗ್ಯತೆ ಇರಲ್ಲ ಇವ್ರಿಗೆ. ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದು ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದಿರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿ ಆಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದ್ರ ಬಗ್ಗೆ ಏನು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ದಂಗೆ ಏನು ಇಲ್ಲ. ಮತ್ತೆ MLA ಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಮಾಡಬೇಕು, ಟಾಸ್ಕ್ ಫೋರ್ಸ್ಗೆ ಹಣ ಬಿಡುಗಡೆ ಮಾಡಬೇಕು. ಕುಡಿಯೋ ನೀರಿಗೆ ಎಷ್ಟು, ಮತ್ತೆ ಕೂಲಿಗಾಗಿ ಕಾಳು ಆ ವ್ಯವಸ್ಥೆ ಮಾಡುವಂತ ದೃಷ್ಟಿಯಿಂದ, ಮತ್ತೆ ಪೈಪ್ಲೈನ್ ಅಳವಡಿಸೋ ಕುಡಿಯೋ ನೀರಿಗೆ, ಮೇವಿಗೆ ಸಪರೇಟ್ ಹಣವನ್ನ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಏನು ಬಿಡುಗಡೆ ಮಾಡಿಲ್ಲ ಇವತ್ತಿನ ಅವರ ಮಾಧ್ಯಮದ ಹೇಳಿಕೆಯಲ್ಲಿ, ಅದೇನು ಇಲ್ಲ. ಮತ್ತೆ ಮೇವು ಎಷ್ಟು ಸಂಗ್ರಹ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಬೇಕಾಗ್ಬೋದು, ಎಷ್ಟು ಗೋಶಾಲೆ ತೆಗಿತೀರಿ, ಯಾವ್ದು ಮಾಡಿಲ್ಲ, ಅಸ್ಪಷ್ಟ. ನನ್ಗನ್ಸ್ತೈತೆ ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದ್ರಿಂದ ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲಾನ್ ಇಲ್ಲ ಅವ್ರಿಗೆ. ಹೋಗುವಂಥದ್ದು ಹೋಗ್ಬಿಟ್ಟಿದ್ದಾರೆ, ಆಲ್ರೆಡಿ ಹೋಗ್ತಾನೆ ಇದ್ದಾರೆ. ನಾವು ನೋಡ್ತಾ ಇದ್ರಿ ಬೆಂಗಳೂರಲ್ಲಿ, ಎಲ್ಲ ಕಡೆ ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ಗಳೆಲ್ಲ ಬರ್ತಾನೆ ಇದ್ದಾರೆ. ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಮೈಸೂರು ಕಡೆ ಬರ್ತಾ ಇದ್ದಾರೆ, ಗೋವಾ ಕಡೆ ಹೋಗ್ತಾ ಇದ್ದಾರೆ, ಮಹಾರಾಷ್ಟ್ರದ ಕಡೆ ಹೋಗ್ತಾ ಇದ್ದಾರೆ. ನೀವು ನ್ಯಾಷನಲ್ ಹೈವೇಲಿ ಹೋಗ್ಬಿಟ್ರೆ ಟ್ರ್ಯಾಕ್ಟರ್ಗಳ ಮೇಲೆಲ್ಲ ತುಂಬಿಕೊಂಡಿದ್ದಾರೆ ಜನ ಇವ್ರೆ. ಮತ್ತೆ ಅವ್ರ ಮಕ್ಕಳ ವಿದ್ಯಾಭ್ಯಾಸ, ಇವಾಗ ಯಾರ್ಯಾರು ಗುಳೆ ಹೋಗ್ತಾ ಇದಾರಲ್ಲ, ಆ ಮಕ್ಕಳು ಶಾಲೆಗೆ ಹೋಗೋದನ್ನ ಬಿಡಿಸ್ಬಿಟ್ಟು ಅವ್ರ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸನೂ ಹಾಳಾಗೋತದ್ 4 ತಿಂಗಳು. ಅದೊಂಥರ ಕರುಣಾಜನಕ ಕತೆ ಅದು. ನಾನು ನೋಡಿದೆ ಮೊನ್ನೆ ಗುಲ್ಬರ್ಗಾದಲ್ಲಿ, ಮಗು ಅಳ್ತಾ ಐತೆ, ತಾಯಿ ಟ್ರ್ಯಾಕ್ಟರ್ ಕೂತ್ಬಿಟ್ಟಿದ್ದಾರೆ, ಮಗು 8 ವರ್ಷದ್ದೇನೋ ಅಳ್ತಾ ಇದ್ದಾರೆ. ಟ್ವೀಟು ಮಾಡಿದಿರಿ ನಾವು, ಅದು ಅಳ್ತಾ ಇದ್ದಾರೆ, ಹೋಗ್ಬೇಡ ಅಂತೇಳಿ. ಮತ್ತೆ ಮಂಡ್ಯದಲ್ಲಿ ನೀವು ಗುಳೆ ಬಂದಂತ ಮಂಡ್ಯದಲ್ಲಿ ರೇಪ್ ಆಗೋಗಿದೆ. ಗುಳೆ ಬಂದಂತ ಹೆಣ್ಮಗಳು ರೇಪ್ ಆಗಿದೆ. ನಾನು ಅಲ್ಲಿ ಇನ್ಸ್ಪೆಕ್ಟರ್ನೆಲ್ಲ ಕರೆದು ಮಾತಾಡದೆ ಇದ್ರ ಬಗ್ಗೆ. ಅಂದ್ರೆ ಅವ್ರಿಗೆ ಗುಳೆ ಹೋಗೋದು ಒಂದು, ಆದ್ರೆ ಗುಳೆ ಹೋದಂತ ಜನಗಳ ಇರ್ತಕ್ಕಂಥ ಅಭದ್ರತೆ ನಿಜಕ್ಕೂ ಒಂಥರ ಕರುಣಾಜನಕ ಕತೆ. ಅವರು ಬಯಲುಗಳಲ್ಲಿ ಮಲಗ್ತಾರೆ, ಹೊಲಗಳಲ್ಲಿ ಮಲಗ್ತಾರೆ. ಹಾವು ಕಚ್ಚಿನೇ 16 ಜನ ಸತ್ತೋಗಿದ್ದಾರೆ. ಈಗಾಗಲೇ ಹಾವು ಕಚ್ಚಿ ಸತ್ತೋಗಿದ್ದಾರೆ. ರೇಪ್ ಆಗಿದೆ, ಮದ್ದೂರಲ್ಲಿ ಆಗಿರೋದು ರೇಪ್, ಮಂಡ್ಯದ ಮದ್ದೂರಲ್ಲಿ ರೇಪ್ ಆಗಿರೋದು. ಅವರೆಲ್ಲ ಬಿಡುಗಡೆನೂ ಕೂಡ ಔಟಿದ್ದಾರೆ. ಸಾಕ್ಷಿಗಳು ಸರಿಯಾದಂತ ಸಾಕ್ಷಿ ದೊರಕದೆ ಅವರೆಲ್ಲರೂ ಯಾರು ಅಪರಾಧಿಗಳಿದ್ದಾರೆ ಅಷ್ಟು ಜನ ಬಿಡುಗಡೆ ಔಟಿದ್ದಾರೆ. ಅದರಿಂದ ಈ ಗುಳೆ ಹೋಗೋ ಪದ್ಧತಿಯನ್ನ ತಪ್ಪಿಸ್ಬೇಕು.